ಪಾವನಾಯಿತೋ ನಿನ್ನಿಂದ ಈ ಗಿರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಪಾವನಾಯಿತೋ ನಿನ್ನಿಂದ ಈ ಗಿರಿ ಗುಡ್ಡ ಪಾವನಾಯಿತೋ ನಿನ್ನಿಂದ ಈ ಗಿರಿ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಅಂತವನ ಮನದಾಗ ಇತ್ತೊಂದು ಗುರಿ ನೀರಿಗೆ ಬಂದಳ ಹಳ್ಳಿತ್ತ ಬೋರಿ ಅಂತವನ ಮನದಾಗ ಇತ್ತೊಂದು ಗುರಿ ನೀರಿಗೆ ಬಂದಳ ಹಳ್ಳಿತ್ತ ಬೋರಿ ಸೂರ್ಯಾಗ ಬೇಡಿ ಪರಿ ಪರಿ ಮಗ ಒಂದು ಕೊಡಬೇಕ ಬಾರಿ ಸೂರ್ಯಾಗ ಬೇಡಿ ಪರಿ ಪರಿ ಮಗ ಒಂದ ಕೊಡಬೇಕ ಬಾರಿ ನೀನನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಪಾವನಾಯಿತೋ ನಿನ್ನಿಂದ ಈ ಗಿರಿ ಪಾವನಾಯಿತೋ ನಿನ್ನಿಂದ ಈ ಗಿರಿ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಬಡ ಹೊತ್ತು ನಡೆದಳ ಕೊಂತೆವನಾರಿ ಧರ್ಮದ ಕಾಟಿಗೆ ಧರ್ಮರ ಸ್ವಾರಿ ಬಡ ಹೊತ್ತು ನಡೆದಳ ಕೊಂತೆವನಾರಿ ಧರ್ಮದ ಕಾಟಿಗೆ ಧರ್ಮರ ಸ್ವಾರಿ ಹೌದು ಸೀತ ದೇವರ ಊರು ಮಾರಿ ಕೊಂತೆವುಗ ಕೇಳನ ಹಚ್ಚಿವರಿ ಹೌದು ಸೀತ ದೇವರ ಊರು ಮಾರಿ ಕೊಂತೆವುಗ ಕೇಳನ ಹಚ್ಚಿವರಿ ನೀನನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಪಾವನಾಯಿತೋ ನಿನ್ನಿಂದ ಈ ಗಿರಿ ಪಾವನಾಯಿತೋ ನಿನ್ನಿಂದ
ತಿಳ್ಕೊಂಡ ಸರಿ ಗುಡ್ಡಕ್ಕ ಹೋಗಂದ ಹೆಚ್ಚಿಂದ ಧರಿ ಏ ಮನದನ ಮಾತ ತಿಳ್ಕೊಂಡ ಸರಿ ಗುಡ್ಡಕ್ಕ ಹೋಗಂದ ಹೆಚ್ಚಿಂದ ಧರಿ ನಿನ್ನ ಮಾವ ಮುಮ್ಮೆಟ್ಟ ದೊರಿ ಕಷ್ಟೆಲ್ಲ ಮಾಡತನ ವಾರಿ ನಿನ್ನ ಮಾವ ಮುಮ್ಮೆಟ್ಟ ದೊರೆ ಕಷ್ಟೆಲ್ಲ ಮಾಡತನ ವಾರಿ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಪವನಾಯ್ತು ನಿನ್ನಿಂದ ಹೇಗರೆ ರವಿನ ತೆರೆ ಜಗಲೇ ಕಂಬಳಿ ಕೋರೆ ರವಿನ ತೆರೆ ಜಗಲೇ ಕಂಬಳಿ ಕೋರೆ ಬೆಳಗಿನ ಜಾವಕ 3:30 ಹಿಡದಾಳ ಕೊಂತೆವ ಮುಮ್ಮೆಟ್ಟದಾರಿ ಬೆಳಗಿನ ಜಾವಕ 3:30 ಹಿಡದಾಳ ಕೊಂತೆವ ಮುಮ್ಮೆಟ್ಟದಾರಿ ಮವಾಗ ನೆನೆಯುತ್ತ ಗುಡ್ಡ ಏರಿ ಮವಾಗ ಕೆಳ ಇದು ಬೇರೆ ಮವಾಗ ನೆನೆಯುತ್ತ ಗುಡ್ಡ ಏರೆ ಮವಾಗ ಕೆಳ 5 ಬೇರೆ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ನೀಯನ್ನ ರವಿನ ಸಿರಿ ಜಗಲಿಗೆ ಕಂಬಳಿ ಕೋರಿ ಪವನಾಯ್ತು ನಿನ್ನಿಂದ ಹೇಗಿರೆ ರವಿನ ತೆರೆ ಜಗಲೇಗಿ ಕಂಬಳಿ ಕೋರೆ ರವಿನ ತೆರೆ ಜಗಲೇಗಿ ಕಂಬಳಿ ಕೋರೆ ಭಕ್ತಿ ಮಾಡುತ್ತಾ ದಿನಗಳದಳರಿ ಮರ್ತ ಕಮ್ಮಿಗಿಲ್ಲದ ಮಗ ಬೇಡಳರಿ ಅದಕ್ಕ ಒಂದು ಮಾತು ಹೇಳ್ತಾರ ಶಿವಶುದ್ಧ ಸಂತರು. ಏನ್ ಹೇಳ್ತಾರ್ರಿಪ್ಪ? ಪುತ್ರ ಮಿಳ್ನಾರ ಸುಪುತ್ರ ಮಿಳ್ನಾರ್ನ ಎತ್ ಹೇಳ್ತಾರ. ಹೀಗಂದ್ರ ಏನ್ರಿಪ್ಪ? ಮಕ್ಕಳದಾವ್ ಮನಿ ತುಂಬಾ, ಮಕ್ಕಳದಾವ್ರಿಪ್ಪ, ಆದ್ರ ಸುಪುತ್ರ ಮಕ್ಕಳು ಸಿಗುದು ದುರ್ಲಭ ಅಂತ ಹೇಳ್ತಾರ. ಅಂದ್ರ ಮಕ್ಕಳಂದ್ರ ಬೇರೆ ರೀ, ಸುಪುತ್ರ ಅಂದ್ರ ಬೇರೆ. ಕೀರ್ತಿವಂತ ಮಗ ಬೇಕು, ಚಾರಿತ್ರ್ಯವಂತ ಮಗ ಬೇಕು. ಇವ್ ನೋಡ್ರಿ ಅವ್ನ ಅಣ್ಣ ಅಂತ ಇವನ್ಯಾನ್ ಮಾಡ್ತೀವಿ ಬಿಡು, ಅಲ್ಲೇ ಓಣಾಗ ಗೊತ್ತಿಲ್ಲ. ಆದಿಗುರು ಶಂಕರಾಚಾರ್ಯರ ಅತಿ ಕಡಿಮೆ ವಯಸ್ಸು, ಅತಿ ಕಡಿಮೆ ಪುಣ್ಯಾತ್ಮರವ್ರ ಹೆಸರು ಶ್ರುತಿ ಸಾರ್ತದಿ ಸಾರ್ತದ್ರಿಪ್ಪ. ಹೌದು. ಜ್ಞಾನೇಶ್ವರ ಮೌಲ್ಯರ ವಯಸ್ಸು ಎಷ್ಟು? 14 ವರ್ಷ. 14 ವರ್ಷದಾಗ ಜ್ಞಾನೇಶ್ವರಿ ಅಂತಕ್ಕಂಥದ್ದು ಬರದ. ಹೌದು. ಕ್ವಾಣಿನ ಬಾಯಿಲೆ ವೇದ ಓದಿಸಿರತ್ತವ್ರು, ಕ್ವಾಣಿನ ಬಾಯಿಲೆ. ಹೌದು. ಹೌದ್ರಿಪ್ಪ. ಹೌದು. ಹೌದಿಲ್ಲ? ಅದಕ್ಕೆ ವಿಚಾರ ಮಾಡ್ರಿ. ಇವರು ಮಕ್ಕಳದಾರ, ಅವರು ತಾಯಿ ತಂದೆ ಹೊಟ್ಟಿಲೆ ಹುಟ್ಟ್ಯಾರ, ಇವನು ಹುಟ್ಟ್ಯಾನ. ಇವ್ ಯಾವ ಕ್ವಾಣ ಮಾತಾಡ್ಸಾನು? ಇವ್ ನೆಟ್ಟಗಿ ಮಠಕ್ಕೆ ಹೋಗುವ ಅಂದ್ರೆ ಯಾಕಡೆ ಮನ್ಯಾಗ ಇವನ್ ಹೆಂಡ್ತಿ ಮಾತಾಡ್ಸಂಗಿಲ್ಲ. ಹಾಡ್ಲಕ್ ಬಂದಾಗ 3 ಸಲ ಫೋನ್ ಹಚ್ತಾರ, ಇವ್ ಮೊಬೈಲ್ ಡಬ್ ಹೊಡಿತಾನ ಹಿಂಗ. ಅಟ್ ಅಂಜಿಕೆ ಐತ್ರಿ ಸೊಸಿದ್ರಿಪ್ಪ. ಅದಕ್ಕೆ ಇವ್ರು ಅಮ್ಮೋರ್ ಗಂಡ್ರದಾರ ಇವ್ರು. ಕೇಳು. ಹೌದ್ರಿಪ್ಪ. ಮಗ ಭಕ್ತಿ ಮಾಡುತ್ತಾ ದಿನಗಳದಳರಿ ಮರ್ತ ಕಮ್ಮಿಗಿಲ್ಲದ ಮಗ ಬೇಡಳರಿ ಏ ಭಕ್ತಿ ಮಾಡುತ್ತಾ ದಿನಗಳದಳರಿ ಮರ್ತ ಕಮ್ಮಿಗಿಲ್ಲದ ಮಗ ಬೇಡಳರಿ ಯಾರ ಮವನ ಉತ್ತರ ಮವನು ಗ್ರಾರಿ ಕೃಷ್ಣ ಚಲುವಿಕೆ ಹೊಣ್ಣ ಹಾಂಕಳರಿ ಮವನ ಉತ್ತರ ಮವನು ಗ್ರಾರಿ ಕೃಷ್ಣ ಚಲುವಿಕೆ ಹೊಣ್ಣ ಹೊಂಕಳರಿ ರವಿನ ಸಿರಿ
ಹೆಗಲಿಗೆ ಕಂಬಳಿ ಕೋರೆ ನೀಯನಾರವಿನ ಸಿರೆ ಹೆಗಲಿಗೆ ಕಂಬಳಿ ಕೋರೆ ಪವನ ಇಂದೊಡೆನೆಂದ ಏಗಿರೆ ಹೆಗಲಿಗೆ ಕಂಬಳಿ ಕೋರೆ ಹೆಗಲಿಗೆ ಕಂಬಳಿ ಕೋರೆ ನಾಳಿಗೆ ಬರ ಹೋಗ ಸೊಸೆ ಮುತು ಗೌರಿ ಕಣ್ಣವುಗ ಪದ್ಮವ ಹೇಳ್ಯಾಳ ಸಾರಿ ಹೇಳ್ತಾಳ ಏನು ಏನ್ ಹೇಳ್ತಾಳ್ರಿಪ್ಪ? ನಾಳೆ ನಸಿಕಿನ ಜಾವಕ್ಕ ನಿನ್ನ ಮಾವ ಹಾ ಜಗ ಬೆಳಗತಕ್ಕಂತ ಲೋಕಕ್ಕೆ ಕೀರ್ತಿ ಉಳಿತಕ್ಕಂತ ಹೌದ್ರಿಪ್ಪ. ಮಗ ಕೊಡವದಾರ ಕೊಡವದಾನ ಫಲ ಕೊಡವರದಾರ ಕೊಡವರದಾರ. ಅದಕ್ಕ ಕಂಡ ಕನಸು ಹೇಳ್ತಾನ, ಉಂಡು ಊಟ ಹೇಳ್ತಾನ, ಪಾತಾಳದನ ಭೇದ ಹೌದು. ಆಕಾಶನ ಸುದ್ದಿ ಹೇಳ್ತಕ್ಕಂತ ಮಗನನ್ನ ಹೌದ್ರಿಪ್ಪ. ಕೊಂಚಗೂ ಕೊಡವರದಾರ. ಕೊಡವರದಾರು ಅಕ್ಕಿಕ್ಕಿಂತ ಮೊದಲು ಹೋಗಿ ನೀ ಪಡ್ಕೋ. ಹಾ ಹೇಳು ನಾಳಿಗೆ ಬರ ಹೋಗ ಸೊಸೆ ಮುತು ಗೌರಿ ಕಣ್ಣವುಗ ಪದ್ಮವ ಹೇಳ್ಯಾಳ ಸಾರಿ ನಾಳಿಗೆ ಬರುವಾಗ ಸೊಸೆ ಮುತು ಗೌರಿ ಕಣ್ಣವುಗ ಪದ್ಮವ ಹೇಳ್ಯಾಳ ಸಾರಿ ಮವ ಕೊಡು ಫಲ ತರು ತಯ್ಯಾರಿ ಕಣ್ಣ ಫಲ ಕೊಟ್ಟ ಅಮ್ಮ ಹುಡುಗಾರಿ ಮಾವ ಕೊಡು ಫಲ ತರು ತಯಾರಿ ಕಣ್ಣ ಫಲ ಕೊಟ್ಟ ಅಮ್ಮ ಹುಡುಗರಿ ನೀ ಎಲ್ಲ ರವಿನ ಸೆರೆ ಹೆಗಲಿಗೆ ಕಂಬಳಿ ಕೋರೆ ನೀ ಎಲ್ಲ ರವಿನ ಸೆರೆ ಹೆಗಲಿಗೆ ಕಂಬಳಿ ಕೋರೆ ಕಂಬಳಿ ಕೋರೆ ಹೆಗಲಿಗೆ ಕಂಬಳಿ ಕೋರೆ ಯಾರಿಗೆ ತಿಳಿಲಿಲ್ಲ ಮೋಗಿತೇರಿ ಕೊಂತ್ಯವಾಳ ತಾಳ ಕೇಳಿ ಹವು ಹಾರೇ ಈ ಸಿದ್ಧರಾಟ ಅವನಿಗೆ ತಿಳಿದಿಲ್ಲತ್ತ, ಸಿದ್ಧರಾಟ ಯಾರಿಗಿರಿಪ್ಪ? ಶಿವನಿಗೆ ತಿಳಿದಿಲ್ಲತ್ತ. ಏನ್ ನಮ್ಮಂತವ್ರಿಗೆ ನಮ್ಮಂತವ್ರಿಗೆ ಎಲ್ಲಿ ಹತ್ತಿತ್ತ ಯಪ್ಪ? ಆಗ್ತದಲ್ರಿಪ್ಪ. ಅದಕ್ಕೆ ಅವನಲ್ಲಿ ಬೇಡ್ಕೊಳ್ಳೋದು ಏನದ? ಏನ್ ಯಪ್ಪ ಬೇಡ್ಕೊಳ್ಳೋದ್ರಿಪ್ಪ? ಎಷ್ಟು ದಿವಸ ಈ ಶರೀರದಾಗ ಉಸಿರಿಡುತ್ತಿ ಹೌದು, ಅಷ್ಟು ದಿವಸ ಚಲೋ ಬುದ್ಧಿ ಕೊಡು, ಚಲೋ ಬುಟ್ಟಿ ಕೊಡು. ನಿನ್ನ ಸೇವೆ ಮಾಡೋ ಅವಕಾಶ ಕೊಡು, ಕೊಡು. ಪವಡಿಸು ಹಾ ಪವಡಿಸು ಪರಮಾತ್ಮ. ಎಲ್ರಿಪ್ಪ? ಈ ಮನದ ಮಲ್ಲಿಗೆ ಹೂವಿನ ಹಾಸಿಗೆ ಮೇಲೆ ಬಂದು ಪವಡಿಸು. ಹೌದು ಹೌದ್ರಿಪ್ಪ. ಹೌದು ತರಿಲ್ಲ ಆತಾರ್ರಿಪ್ಪ. ಕೇಳ್ತಾರ, ಏನಂತ್ರಿಪ್ಪ? ಯಾರಿಗೆ ತಿಳಿಲಿಲ್ಲ ಹಾ ಹಾ ಯಾಕ ಫಲ ಕೊಟ್ಟ ಕೊಟ್ಟ. ಕೇಳು. ಹಾ ಯಾರಿಗೆ ತಿಳಿಲಿಲ್ಲ ಮೋಗಿತೇರಿ ಕಣ್ಣವ ಏ ಕೊಂತ್ಯವ ಏ ಯಾರಿಗೆ ತಿಳಿಲಿಲ್ಲ ಮೋಗಿತೇರಿ ಕೊಂತ್ಯವಾಳ ತಾಳ ಕೇಳಿ ಹವ ಹಾರಿ ಬಲ ಹೊಯ್ತ ನಂದ ಕೈ ಜಾರಿ ಅಂದೇನ ತಪ್ಪ ನೀವು ಹೇಳಿ ಬಲ ಹೊಯ್ತ ನಂದ ಕೈ ಜಾರಿ ನಂದೇನ ತಪ್ಪ ನೀವು ಹೇಳಿ ಎಲ್ಲ ರವಿನ ಸೆರೆ ಹೆಗಲಿಗೆ ಕಂಬಳಿ ಕೋರಿ ನೀ ಎಲ್ಲ ರವಿನ ಸೆರೆ ಹೆಗಲಿಗೆ ಕಂಬಳಿ ಕೋರಿ ಪವನ ಹೆಗಲಿಗೆ ಕಂಬಳಿ ಕೋರೆ ಯಾರಿಗೆ ತಿಳಿಲಿಲ್ಲ ಮೋಗಿತೇರಿ ಕೊಂತ್ಯವಾಳ ತಾಳ ಕೇಳಿ ಹವು ಹಾರಿ ಯಾರಿಗೆ ತಿಳಿಲಿಲ್ಲ ಮೋಗಿತೇರಿ ಕೊಂತ್ಯವಾಳ ತಾಳ ಕೇಳಿ ಹವು ಹಾರಿ ಬಲ ಹೊಯ್ತ ನಂದು ಕೈ ಜಾರಿ ನಳ
ಕಂಡೇನ ತಪ್ಪ ನೀವ ಹೇಳ್ರಿ ಫಲವೈತ ನನ್ನ ಕೈ ಜಾರಿ ನಾವೇನ ತಪ್ಪ ನೀವ ಹೇಳ್ರಿ ಎಲ್ಲ ರವಿನ ಸೆರೆ ಜಗಲಿಗೆ ಕಂಬಳಿ ಕೋರೆ ನೀ ಎಲ್ಲ ರವಿನ ಸೆರೆ ಜಗಲಿಗೆ ಕಂಬಳಿ ಕೋರೆ ಗುಣಗುಣದಿದೆ ಅಂತರ ಡೇರೆ ಪವನ ಇಂದು ದಯಗಿರೆ ಎಲ್ಲ ರವಿನ ಸೆರೆ ಜಗಲಿಗೆ ಕಂಬಳಿ ಕೋರೆ ಎಲ್ಲ ರವಿನ ಸೆರೆ ಜಗಲಿಗೆ ಕಂಬಳಿ ಕೋರೆ ಅರಳಿದ ಹೂವ ಹೋದಂಗ ಕಮರಿ ಕೊಂತವನ ಕನಸ ಆಯ್ತು ನುಚ್ಚನೂರೇ ಅರಳಿದ ಹೂವ ಹೋದಂಗ ಕಮರಿ ಕೊಂತವನ ಕನಸ ಆಯ್ತು ನುಚ್ಚನೂರೇ ಆಗ ಬೇಡ ನೀನು ಗಾಬರಿ 13 ದಿನದ ಕಂದ ಕೈವಾರಿ ಆಗ ಬೇಡ ನೀನು ಗಾಬರಿ 13 ದಿನದ ಕಂದ ಕೈವಾರಿ ಶಿವಸಿದ್ಧ ಏನ್ರಿಪ್ಪ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ಮರಳು ಮಾಡೋ ಮನುಷ್ಯನ ನಂಬಬೇಡ, ನೆರಳು ಕೊಡು ಮರ ನಂಬು ಅಂತ ಹೇಳ್ಯಾರ. ಮರಳು ಮಾಡೋ ಮನುಷ್ಯನ ನಂಬಬೇಡ, ಮರ ನೆರಳು ಕೊಡು ಮರವನ್ನು ನಂಬು ಅಂತ ಹೇಳ್ಯಾರ. ಯಾಕ್ರಿಪ್ಪ ಯಾಕೆ ಮಾತು ಹೇಳ್ಯಾರ? ಇಲ್ಲಿ ಬಹಳ ವಿಚಾರ ಮಾಡ್ತಮ್ಮ. ಏನ್ ವಿಚಾರ ಮಾಡೋದು? ಒಬ್ಬ ಕವಿ ಬರೀತಾನ, ಏನು ಬರೀತಾರ್ರಿಪ್ಪ? ಇರಬೇಕು ತೊರೆದು 1000 ಚಿಂತೆ, ಇರಬೇಕು ತೊರೆದು 1000 ಚಿಂತೆ, ಮೋಡ ಮಳೆ ಸುರಿದು ಹಗುರವಾದಂತೆ ಹಗುರವಾದಂತೆ ಅಂತ ಹೇಳ್ತಾರೆ. ಹೌದು ಹೌದ್ರಿಪ್ಪ ಹೌದು. ಗುಡ್ಡಕ್ಕೆ ಚಿಂತೆ ತಗೊಂಡು ಬಂದ ಇಲ್ಲಿ ಸಂತೋಷದಿಂದ ಹೋಗ್ತಕ್ಕಂತ ಇದು ಮಾಯಾದ ಗುಡ್ಡದ ಕೊಂತೆವಾ. ಹೌದು, ನೀನು ದುಃಖ ಮಾಡ್ಲಿಕ್ಕೆ ಹೋಗ್ಬೇಡ, ಹೌದು ಹೌದ್ರಿಪ್ಪ, ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ, ಗಾಬರಿ ಆಗಬೇಡ. ಹಿಂದ ಮಾತು ಕೊಟ್ಟಿದಿ. ಏನಂತ್ರಿಪ್ಪ? ಕುಂತಿ ಇದ್ದಾಗ ವಾರದ ಒಡೆಯನಾಗಿ ನಾನು ಬರ್ತೀನಿ, ಕಾಳ ಕಂಬಳಿ ವಾಲ ನನ್ನ ನಾಮಿತ್ತು. ಹೌದು, ನೀನು ಹೇಳಿದಿ ಏನಂತ್ರಿಪ್ಪ? ಒಡೆಯರೇ ನಿಮ್ಮ ಸೇವೆ ಮಾಡೋ ಆಸೆ ಆತುರತೆ ಹವ್ಯಾಸ ಅಭಿಲಾಷೆ ನನ್ನಲ್ಲೈತಿ, ಐತಿ, ದಯವಿಟ್ಟು ಒಂದಿಷ್ಟು ನನಗೆ ಅವಕಾಶ ಮಾಡಿಕೊಡ್ರಿ. ಕೊಡು. ಅವಾಗ ಮರ್ತ ಲೋಕದಾಗ ಬಬಲಾದಿ ಗೌಡನ ಹೊಟ್ಟಿಲಿ ಹೌದು ಕೊಂತೆವಾಗಿ ಹುಟ್ಟಿ ಬಂದೆ ನನ್ನ ಮಗ ಬೆಳೆಯಾನ ಸಿದ್ದಾಗ ನಿನ್ನ ಪತಿಯಾಗಿ ತಗೊಂಡು ನನ್ನ ಮನಿ ಸೊಸೆಯಾಗಿ ತುಂಬಿಕೊತ್ತನ. ಹೌದು, ಅವಾಗ ಬಂದು ಸೇವೆ ಮಾಡು ಅಂತ ಹೇಳಿನಿ. ಹೌದ್ರಿಪ್ಪ, ದುಡಿತನಂತ ಮಾತು ಇಟ್ಟಿದ್ದಿ, ಕೊಟ್ಟಿದ್ದಿ. ಮತ್ತೀಗ ನಾ ದುಡಿದಿನಿ ಅಂತಕ್ಕಂಥದ್ದು ಮಾತು ಹೇಳಕ್ ಹೋಗ್ಬೇಡ. ಹೌದು, ಆದ್ರೂ ಒಂದು ನೇಮ ಏನೈತಿ ಅಂತ ಕೇಳಿದ್ರ, ಏನದರಿಪ್ಪ? ಮಣ್ಣು ತಿಂದು ಸಿಹಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ಅಂತ ಹೇಳ್ತಾರೆ. ಮುಕ್ತ ಅಂತ ಹೇಳ್ತಾರೆ. ಇಲ್ಲೆಲ್ಲಾ ಬಹಳ ಜನ ಕೂಡಿರಿ ಪುಣ್ಯಾತ್ಮರೇ, ಎಲ್ಲಾರು ಕೂಡ್ಯಾರ್ರಿಪ್ಪ. ಗಿಡಕ್ಕೆ ನೀವು ಮಣ್ಣ ಹಾಕೇರಿ, ಹೌದ್ರಿ, ಗೊಬ್ಬರ ಅನ್ನೋದು ಮಣ್ಣ ಹಾಕೇರಿ, ಹಾಕ್ಯವ್ರಿಪ್ಪ, ನೀರ್ ಹಾಕೇರಿ, ಹಾಕ್ಯವ್ರಿ. ನೀವು ಕಲ್ಲು ಹೊಡೆದರಿ, ಹೌದು, ನಿಮಗೇನು ಕೊಟ್ಟತಿ ಗಿಡ? ಹಣ್ಣರ್ಲ ನಿಮಗ್ ಹೊಡೆದರ ನಮಗ ಕಲ್ಲು ಹೊಡೆದ್ರ ಬಡಿಗೆ. ಹಾ ಕೇಳು. ಹಾ, ಆಗ ಬೇಡ ನೀನು ಗಾಬರಿ 13 ದಿನದ ಕಂದ ಕೈವಾರಿ ಆಗ ಬೇಡ ನೀನು ಗಾಬರಿ 13 ದಿನದ ಕಂದ ಕೈವಾರಿ ಎಲ್ಲ ರವಿನ ಜಗಲಿಗೆ ಕಂಬಳಿ ಕೋರಿ ನೀ ಎಲ್ಲ ರವಿನ ಸೆರೆ ಜಗಲಿಗೆ ಕಂಬಳಿ ಕೋರಿ ಪವನ ಇಂದು ದಯಗಿರೆ ಎಲ್ಲ ನವಿನ ಸಿರೆ ಜಗಲಿಗೆ ಕಂಬಳಿ ಕೋರೆ ಎಲ್ಲ ನವಿನ ಸಿರೆ ಜಗಲಿಗೆ ಕಂಬಳಿ ಕೋರೆ ಹಡದಕ್ಕೆ ಕಣ್ಣವ ತಾಳಿ ಕಿರಿ ಕಿರಿ ಪಡದಕ್ಕೆ ಕೊಂತೆವ ಕೊಂತಿಗೂ ಮರರೇ ಹಡದಕ್ಕೆ ಕಣ್ಣವ ತಾಳಿ ಕಿರಿ ಕಿರಿ ಪಡದಕ್ಕೆ ಕೊಂತೆವ ಕೊಂತಿಗೂ ಮರರೇ ಸಿದ್ಧರತ್ನ ಸಿದ್ಧರತ್ನ ತನಯಾಚಾರಿ ಮದಗೊಂಡ ಕೊಟ್ಟ ನೌಕರಿ ಸಿದ್ಧರತ್ನ ತನಯನಾಚಾರ್ಯ
ಬಂಧುಗಳೇ, ನನ್ನ ಜೀವನದಾಗ ಆದ ಘಟನೆ ಸಂದರ್ಭ ಬಂದತ್ತೇನೆ ಹೇಳಾಕತ್ತೆ ನಿಮಗ್. ಏನ್ರಿಪ್ಪ? ಒಂದು ಮಾತ ಬಹಳ ನಮ್ಮನ್ನ ಕಂಡ್ರ ಅವ್ರು ಬಹಳ ನಮ್ಮನ್ನ ಕಾಲಕಸ ಅಂತ ನೋಡ್ತಿದ್ರು. ಹೌದ್ರಿಪ್ಪ. ಇದ ಗುಡ್ಡಕ್ಕೆ ಪುಣ್ಯಾತ್ಮರು ಕರ್ಕೊಂಡು ಬಂದಿದ್ದರಿಪ್ಪ. ಅವ್ರು ಮಾಡ್ತಕ್ಕಂತ ಅಪಮಾನ ನೋಡಿ ಗುಡ್ಡದ ಮುತ್ಯಾಗ ಹೇಳಿ, ಹೌದು, ಇವ್ರ 8 ಮಂದಿ ನೌಕರಿ ಮಾಡಾಕತ್ತಾರ, 5 ಮಂದಿ ಅವ್ರೆಲ್ಲಾರ್ಕಿಂತ ಒಬ್ಬನಿಗೆ ನನಗ ನೌಕರಿ ಕೊಡು ಅಂತ ನಾ ಬೇಡ್ಕೊಂಡ್. ಹೌದ್ರಿಪ್ಪ. ಮುಂದೆ ಪುಣ್ಯಾತ್ಮರಿ 2009ನೇ ಇಸ್ವಿ ಹೌದು ಮೇ 21ನೇ ತಾರೀಕು ಕೈಯಾಗ ಜೋಳಿಗೆ ಕೊಟ್ಟು ಬಿಟ್ರು. ಹೌದ್ರಿಪ್ಪ. ನಾ ವಿಚಾರ ಮಾಡಿ ಅವ್ರಕ್ಕಿಂತ ನೌಕರಿ ನನಗೆ ಹೆಚ್ಚಿಂದ ಕೂಡ ನೀವು ಜೋಳಿಗೆ ಕೊಟ್ಟು ಬಿಟ್ಲ ಅಂತ ನನಗ ನೋವಾಗ್ಲಕ್ಕೈತಿ. ಹೌದ್ರಿಪ್ಪ. ಆದ್ರೆ ಈಗ ತಿಳ್ಕೊಂಡಿ ಪುಣ್ಯಾತ್ಮರೇ, ಖರೆ ಮದಗೊಂಡು ಮುತ್ಯ ನನಗೆ ಎಂತಾದ ನೌಕರಿ ಕೊಟ್ಟಾನಂತ ಕೇಳಿದ್ರ ಈ ಗಿಡದ ತೆರಗ ಸಾವಿರ ಜನ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟಾನಂತ ಹೇಳ್ತಾರೆ. ಸಿದ್ಧರತ್ನ ತನಯ ಕಾರಿ ಮದಗೊಂಡ ಕೊಟ್ಟ ನೌಕರಿ, ಸಿದ್ಧರತ್ನ ತನಯ ಕಾರಿ ಮದಗೊಂಡ ಕೊಟ್ಟ ನೌಕರಿ. ಜಗಲೇಗೆ ಕಂಬಳಿ ಕೋರೆ ರವಿನ ಸೆರೆ, ಜಗಲೇಗೆ ಕಂಬಳಿ ಕೋರೆ ಪವನ ರವಿನ ಸೆರೆ, ಜಗಲೇಗೆ ಕಂಬಳಿ ಕೋರೆ ರವಿನ ಸೆರೆ, ಜಗಲೇಗೆ ಕಂಬಳಿ ಕೋರೆ. ಹಡದಕ್ಕೆ ಕಣ್ಣವ ತಾಳಿ ಕಿರಿಕಿರಿ, ಪಡದಕ್ಕೆ ಕೊಂತೆವ ಕೊಂತಿ ಕುಮಾರರೇ. ಏ ಹಡದಕ್ಕೆ ಕಣ್ಣವ ತಾಳಿ ಕಿರಿಕಿರಿ, ಪಡದಕ್ಕೆ ಕೊಂತೆವ ಕೊಂತಿ ಕುಮಾರರೇ. ಅಂತಿಂತ ಮಗ ಅಲ್ಲ ತಮ್ಮ, ಕಿರಿಕಿರಿ ಕೊಡ್ಲಾಕ್ಯಾನ 7 ತಿಂಗಳದ ಕೂಸ ಮುತ್ಯಾನ ಒಳಗ ಕೂತು ಹೊರಗ ಸುಟ್ಟಿತ್ತು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಒಮ್ಮದಿ ಗೌಡ್ರು ಕೂತಾರ ಇಲ್ಲಿ ಖುಷಿ ನಗಲತ್ತಾರ. ಹೌದ್ರಿಪ್ಪ. ಹೌದಿಲ್ಲ? ಮಲಕಾರ ಸಿದ್ಧ 7 ತಿಂಗಳದ ಕೂಸ ಮಾಂಸದ ಮುದ್ದೆ ಇದ್ದ. ಸಂಕದ ರಾಯಣ್ಣ ಗೌಡ ಕರ್ಕೊಂಡು ಹೊಂಟಿದ್ದ. ಯಾರಿಗೆ? ಮಗಳಿಗೆ ಕರ್ಕೊಂಡು ಹೊಂಟಿದ್ರಿಪ್ಪ. ಕತೆ ಹೇಳಪ್ಪ ನನಗಂದ. ಅವಾಗೇನು ಹೇಳ್ತಾನ್ರಿ ಗೌಡ? ಒಂದ ಹೂ ಅಂದಲಕ್ಕೆ, ಇವು ಸಾಲ ಕೊಟ್ಟೇನಿ, ಜಂತಿಗೆ ನೆಲುವ ಕಟ್ಟೇನಿ, ಬೆಳ್ಳಿ ಹೌದ್ರಿ. ಅಮ್ಮೋಗ ಸಿದ್ದನ ಆಶೀರ್ವಾದ ನಾ ಶ್ರೀಮಂತಾಗಿನಿ ಅಂದ್ರೆ ಉಳಿತಿತ್ರಿಪ್ಪ. ಹೊರಗ ಬಂದ ಪುಣ್ಯಾತ್ಮರೇ ಗೌಡ ಹೇಳ್ತಾನ ನಾನು ಶ್ರೀಮಂತ ಅಂದ. ಒಳಗ ಕುಂತ ಕೂಸು ಕೂಗು ಹೊಡೆದು ಬಿಟ್ಟತ್ತ ಗೌಡ. ಭಂಡಾರದಿಂದ ಬಂಗಾರ ಮಾಡ್ಕೊಂಡವ್ ಭಗವಂತನ ಮರತಿ ಅಂದ್ರ ನಿನಗ ಮತ್ತ ಭಿಕ್ಷಾ ಪಾತ್ರನ ಅಂತಕ್ಕಂಥದ್ದು ಹೇಳಿದ. ಅದಕ್ಕೆ ಅಂತ ಕೂಸು ಕಿರಿಕಿರಿ ಕೊಡು ಸುಮ್ಮನ ಅಲ್ಲ. ಹಡದಕ್ಕೆ ಕಣ್ಣವ ತಾಳಿ ಕಿರಿಕಿರಿ, ಪಡದಕ್ಕೆ ಕೊಂತೆವ ಕೊಂತಿ ಕುಮಾರರೇ. ಸಿದ್ಧರತ್ನ ತನಯ ಕಾರಿ ಮದಗೊಂಡ ಕೊಟ್ಟ ನೌಕರಿ, ಸಿದ್ಧರತ್ನ ತನಯ ಕಾರಿ ಮದಗೊಂಡ ಕೊಟ್ಟ ನೌಕರಿ. ರವಿನ ಸಿರಿ, ಜಗಲೇಗೆ ಕಂಬಳಿ ಕೋರಿ. ರವಿನ ಸಿರಿ, ಜಗಲೇಗೆ ಕಂಬಳಿ ಕೋರಿ. ಪವನ ಹೇಗಿರೆ ಜಗಲೇಗೆ ಕಂಬಳಿ ಕೋರೆ. ಊಟ ಕೊಡದಿದೆ ಅಂತರ ಡೇರಿ, ಪವನ ಆಯ್ತು ನಿನ್ನಿಂದ ಹೇಗಿರಿ. ನೀ ಎಲ್ಲ ರವಿನ ಸಿರಿ, ಜಗಲೇಗೆ ಕಂಬಳಿ ಕೋರಿ. ನೀ ಎಲ್ಲ ರವಿನ ಸಿರಿ, ಜಗಲೇಗೆ ಕಂಬಳಿ ಕೋರಿ. ಪವನ ಆಯ್ತು ನಿನ್ನಿಂದ ಹೇಗಿರಿ. ಜಗಲೇಗೆ ಕಂಬಳಿ ಕೋರೆ.